ಜಡ್ಜ್ ಮುಂದೆ ಆರೋಪಿಗಳು ಹಾಜರಾಗಿದ್ದಾರೆ. ಕಟ್ಟಕಟ್ಟೆಗೆ ಅವರನ್ನ ಕರೆತರಲಾಗಿದೆ. ಸೊ ಒಬ್ಬೊಬ್ಬರೇ ಆರೋಪಿಗಳು ಈಗ ಜಡ್ಜ್ ಮುಂದೆ ಹಾಜರಾಗ್ತಾ ಇದ್ದಾರೆ. ಜಡ್ಜ್ ಈಗಾಗಲೇ ಸೂಚನೆ ಕೊಟ್ಟಂತೆ 6 ಜನ ಸಾಲಾಗಿ ನಿಲ್ಲುವಂತೆ ಹೇಳಲಾಗಿತ್ತು. ಎಲ್ಲರೂ ಕೂಡ ಸಾಲಾಗಿ ನಿಂತಿದ್ರು. ಈಗ ಜಡ್ಜ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗ್ತಾ ಇದೆ. ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡರನ್ನ ಮೊದಲಿಗೆ ಹಾಜರುಪಡಿಸಿದ್ದಾರೆ. ಆ ನಂತರ ದರ್ಶನ್ A2 ಆಗಿರೋದ್ರಿಂದ ಅವರನ್ನ ನಂತರದಲ್ಲಿ ಹಾಜರುಪಡಿಸಲಾಗಿದೆ. ಈ ಇಬ್ಬರು ಆರೋಪಿಗಳು ಜಡ್ಜ್ ಮುಂದೆ ನಿಂತ್ಕೊಂಡಿದ್ದಾರೆ. ಸೊ ಜಡ್ಜ್ ಮುಂದೆ ದರ್ಶನ್ ಮತ್ತು ಪವಿತ್ರ ಗೌಡ ನಿಂತಿದ್ದಾರೆ. ಸದ್ಯ ಈ ಪ್ರಕರಣದ ಅಷ್ಟೂ ಜನರನ್ನು ಕೂಡ ಒನ್ ಬೈ ಒನ್ ಕರೆಸಲಾಗುತ್ತೆ. ಆರಂಭಿಕ ಹಂತದಲ್ಲಿ ಮೊದಲ ಆರೋಪಿ ಆಗಿರುವಂತಹ ಪವಿತ್ರ ಗೌಡ, ಎರಡನೇ ಆರೋಪಿ ಆಗಿರುವಂತಹ ದರ್ಶನ್, ಇವರಿಬ್ಬರು ಕೂಡ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಅವರುಗಳಿಂದ ಈ ಪ್ರಕರಣ, ಈ ಆರೋಪ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಎಲ್ಲಾ ಕೊಲೆ ಆರೋಪಿಗಳು ಉಪಸ್ಥಿತರಿದ್ದಾರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಲಾಗಿದೆ. ಯಾರು ಕೂಡ ಗೈರಾಗಬಾರ್ದು, ಎಲ್ಲರೂ ಉಪಸ್ಥಿತರಿರಬೇಕು ಅಂತ ಇವತ್ತಾಗಲೇ ಸೂಚನೆ ಕೊಟ್ಟಿದ್ರಿಂದ ಅಷ್ಟೂ ಜನರನ್ನು ಕರೆತರಲಾಗಿದೆ. ಸೊ ಅಷ್ಟೂ ಜನರ ಪೈಕಿ ಈಗ A1 ಪವಿತ್ರ ಗೌಡ, A2 ದರ್ಶನ್ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಎಲ್ಲಾ ಕೊಲೆ ಆರೋಪಿಗಳು ಕೂಡ ಕೋರ್ಟ್ ಆವರಣದ ಒಳಗೆ ಸಾಲಾಗಿ ನಿಂತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿಪಡಿಸಲಾಗುತ್ತೆ. ಅದಾದ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು, ಸೊ ಇದರ ವಾದ ಪ್ರತಿವಾದ, ಸಾಕ್ಷ್ಯಗಳು ಎಲ್ಲ. ಈ 17 ಆರೋಪಿಗಳೇನಿದ್ದಾರೆ ಅವರು ಅಷ್ಟೂ ಜನ ಇವತ್ತು ಕೋರ್ಟ್ಗೆ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರಾ ಅನ್ನೋದನ್ನ ಫಸ್ಟ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅವ್ರು ವಕೀಲರು ಹೇಳಬಹುದು, ಆದ್ರೆ ಕೋರ್ಟ್ನ ನಿಯಮಗಳ ಪ್ರಕಾರವಾಗಿ 1 ರಿಂದ 17 ಆರೋಪಿಗಳು ಇದ್ದಾರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದರಂತೆ 17 ಹೆಸರುಗಳನ್ನ ಕೂಗ್ತಾರೆ. 17 ಹೆಸರು ಕೂಡ ಹಾಜರಿದ್ಯಾ, ಆರೋಪಿಗಳೆಲ್ಲರೂ ಹಾಜರಿದ್ದಾರಾ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳಾಗುತ್ತೆ. ಆ ನಂತರದಲ್ಲಿ ಪ್ರಕ್ರಿಯೆಗಳನ್ನ ಚಾಲನೆ ಕೊಡ್ತಾರೆ. ದರ್ಶನ್ಗೆ ಪವಿತ್ರ ಗೌಡ ದಾರಿ ಮಾಡಿಕೊಟ್ಟಿದ್ದಾರಂತ ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಪವಿತ್ರ ಹಿಂದೆ ದರ್ಶನ್ ನಿಂತಿದ್ದಾರೆ. ಒಬ್ಬರ ನಂತರದಲ್ಲಿ ಒಬ್ಬರು ನಿಲ್ಲಬೇಕು. ಸೊ ಸಹಜವಾಗಿ ದರ್ಶನ್ಗೆ ಈ ಸಂದರ್ಭದಲ್ಲಿ ಪವಿತ್ರ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ಅಂಶ. A1 ಪವಿತ್ರ ಗೌಡ, A2 ದರ್ಶನ್ ಇಬ್ಬರನ್ನು ಕೂಡ ಹೆಸರು ಕರೆಯಲಾಯಿತು. ಆಗ ಜಡ್ಜ್ ಮುಂದೆ ಅವರಿಬ್ಬರು ಕೂಡ ಹಾಜರಾದರು. ಸೊ ಅಕ್ಕಪಕ್ಕ ನಿಂತ್ಕೊಂಡಿದ್ರು, ಒಬ್ಬರ ಹಿಂದೆ ಒಬ್ಬರು ನಿಲ್ಲಬೇಕಾದಂತಹ ಪರಿಸ್ಥಿತಿ ಅಂತ ಕಾಣಿಸುತ್ತೆ. ಆ ಕಾರಣಕ್ಕೆ ದರ್ಶನ್ಗೆ ಪವಿತ್ರ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಆಗ ಅವರು ದರ್ಶನ್ ಮುಂದಕ್ಕೆ ಹೋಗಿದ್ದಾರೆ, ಪವಿತ್ರ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಪವಿತ್ರ ಮಾತಿನಂತೆ ದರ್ಶನ್ ಮುಂದೆ ಸಾಗಿದ್ದಾರೆ. ಸೊ ಅವರು ಸನ್ನೆ ಮಾಡಿರ್ಬೇಕು, ಹೋಗಿ ನೀವು ಅಂತ. ಸೊ ಹಾಗಾಗಿ ಅವರು ಮುಂದಕ್ಕೆ ಹೋಗಿದ್ದಾರೆ. ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಕೂಡ ಇವತ್ತು ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಭಾರಿ ಬೆಳವಣಿಗೆಗಳಾಗ್ತಾ ಇದೆ. ಯಾವಾಗ ಚಾರ್ಜ್ ಫ್ರೇಮ್ ಆಗತ್ತೆ ಅನ್ನುವಂತಹ ಕುತೂಹಲ ಇತ್ತು. ಸಹಜವಾಗಿ ಮುಂದೂಡಿಕೆ ಆಗ್ಬಿಟ್ರೆ ಮತ್ತೆ ಆ ಟೆನ್ಷನ್ನಲ್ಲೇ ನರಳಬೇಕು ಅನ್ನುವಂತಹ ಟೆನ್ಷನ್ ಇವ್ರುಗಳಿಗೂ ಆವರಿಸಿತ್ತು. ಅದಕ್ಕೆ ತಕ್ಕ ಹಾಗೆ ವಕೀಲರು ಮನವಿ ಮಾಡಿಕೊಂಡ್ರು. ಪ್ರತಿಯೊಬ್ಬರ ಹೆಸರನ್ನ ಕೋರ್ಟ್ನ ಕ್ಲರ್ಕ್ ಕರೀತಾ ಇದ್ದಾರೆ. ಸೊ ಅದು ನಿಯಮ. ಎಲ್ಲ ಆರೋಪಿಗಳು ಬಂದಿದ್ದಾರಾ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳೋ ಸಲುವಾಗಿ ಮೊದಲ A1 ಪವಿತ್ರ ಗೌಡಳಿಂದ ಹಿಡಿದು A17 ವರೆಗೂ ಒಬ್ಬೊಬ್ಬರ ಹೆಸರನ್ನು ಕೂಡ ಕರೆಯಲಾಗುತ್ತೆ. ಅಟೆಂಡೆನ್ಸ್ ಇದ್ದಾರಾ ಅನ್ನೋದನ್ನ. ಸೊ ಅವ್ರು ಹೇಳಬೇಕು ನಾವಿದ್ದೀವಿ ಅಂತ. ಸೊ A1 ಪವಿತ್ರ ಹಾಜರಾಗಿದ್ದಾರೆ, A2 ದರ್ಶನ್ ಹಾಜರಾಗಿದ್ದಾರೆ. ಸೊ ಹಾಗೆ ಅವರ ಇಂದಿನ ಸೀರೀಸ್ ನಲ್ಲಿರ್ತಕ್ಕಂತಹ ಆರೋಪಿಗಳೆಲ್ಲರೂ ಕೂಡ ಬಂದಿದ್ದಾರೆ.